ಕಮಲ್ ಹಾಸನ್ಗೆ ಹೈಕೋರ್ಟ್ ಪಾಠ ಕಲಿಸಿದೆ. ಕಮಲ್ ಹಾಸನ್ಗೆ ಇನ್ನು ಮುಂದೆ ಕರ್ನಾಟಕಕ್ಕೆ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮಲ್ ಹಾಸನ್ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ. ಕರವೇ ನಾರಾಯಣಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ಯಾವುದೇ ಚಿತ್ರವನ್ನ ಕೂಡ ಅವರು ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಹೇಳಿ. ಈ ಫಿಲ್ಮ್ ಅಷ್ಟೇ ಅಲ್ಲ, ಮುಂದಿನ ಸಿನಿಮಾಗಳಿಗೂ ಕೂಡ ಅವಕಾಶ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಹೈಕೋರ್ಟಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಕರ್ನಾಟಕಕ್ಕೆ ಇನ್ನು ಮುಂದೆ ಬಂದರೆ ಘೇರಾವ್ ಹಾಕ್ತೀವಿ ಅಂತಂದಿದ್ದಾರೆ. ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆಗೆ ರಕ್ಷಣೆಯನ್ನು ಕೇಳಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಮಾಡಬೇಕು, ನಮಗೆ ಅವಕಾಶ ಕೊಡಿ, ನಮಗೆ ಪೊಲೀಸ್ನವರಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೇನು ಹೋಗಿದ್ರಲ್ಲ, ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಭಾರಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ನಿಮಗೆ ಭಾಷೆ ಅಂದರೆ ಗೊತ್ತಿದೆಯಾ? ಒಂದು ರಾಜ್ಯ ಅಂದರೆ ಗೊತ್ತಿದೆಯಾ? ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗಿದೆ. ಅಂಥ ಭಾಷೆಗೆ ಅವಮಾನ ಮಾಡಿ ಕ್ಷಮೆ ಕೇಳದೆ ದುರಾಂಕಾರದ ವರ್ತನೆಯನ್ನು ತೋರಿ ಇವತ್ತು ಹೈಕೋರ್ಟ್ ಬಂದಿದ್ದೀರಲ್ಲ, ನಿಮಗೆ ನಾವು ಏನು ಹೇಳಬೇಕು ಅಂತ ಹೇಳಿ ಕಮಲ್ ಹಾಸನ್ ಪರವಾಗಿ ಏನು ಹೈಕೋರ್ಟ್ಗೆ ಹೋಗಿದ್ರಲ್ಲ, ಅವರಿಗೆ ಕನ್ನಡದ ಪಾಠವನ್ನು ಹೇಳುವ ಮುಖಾಂತರ ಈ ನೆಲದ ಸ್ವಾಭಿಮಾನಿ ಕನ್ನಡಿಗರ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರ ಆಗ್ರಹವನ್ನು ಕೇಳಿದಂಥ ಹೈಕೋರ್ಟ್ ಇವತ್ತು ಒಳ್ಳೆಯ ಕ್ಲಾಸನ್ನು ಅವರಿಗೆ ತಗೊಂಡಿದೆ. ಅವರಿಗೆ ಭಾರಿ ಎಚ್ಚರಿಕೆಯ ಮಾತುಗಳನ್ನು, ಭಾರಿ ಎಚ್ಚರಿಕೆಯ ಬುದ್ಧಿಯ ಮಾತುಗಳನ್ನು ಅವರಿಗೆ ಹೇಳಿದೆ. ಈ ಸಿನಿಮಾ ಬಿಡುಗಡೆ ಮಾಡದಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟರ್ಗಳನ್ನು ಅಂಟಿಸಿಬಿಟ್ಟಿದ್ರು. ಅದು ಯಾವ ಥಿಯೇಟರ್ನವರು ಏನೋ ಗೊತ್ತಿಲ್ಲ. ಕರವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಭಾಷೆ ವಿಚಾರದಲ್ಲಿ. ಅವ್ರು ನೋಡಿದ್ರೆ ಸಿನಿಮಾ ಪ್ರದರ್ಶನ ಮಾಡೋಕ್ಕೆ ಪೋಸ್ಟರ್ ಬೇರೆ ಹಾಕಿದ್ದಾರೆ. ಎಂತಹ ದುರಹಂಕಾರದಿಂದ ಈ ರೀತಿ ವರ್ತಿಸಬೇಕು ಅಂತ ಹೇಳಿ. ಇವ್ರಿಗೆ ಯಾರಿಗೂ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇಲ್ವಾ? ಥಿಯೇಟರ್ನವ್ರಿಗೆ ಬೇರೆದವ್ರು ಬಂದ್ಬಿಟ್ಟು ಆ ಪೋಸ್ಟರ್ ಕಿತ್ತು ಹಾಕಬೇಕು. ಇಲ್ಲೆಲ್ಲ ಭಾಷೆಯ ವಿಚಾರದಲ್ಲಿ ಕ್ಷಮೆ ಕೇಳಿ ಅಂತ ಕೇಳ್ತಾ ಇದ್ರೆ ಇವರು ಪೋಸ್ಟರ್ ಹಾಕೊಂಡು ಕೂತಿದ್ರು. ಅವ್ರನ್ನ ಮೆರೆಸುವಂತ ಯೋಚನೆಯನ್ನ ಮಾಡ್ತಾ ಇದ್ರೆ ನಿಮ್ಗೇನು ಸ್ವಾಭಿಮಾನ ಇಲ್ವಾ? ಇಲ್ಲೇ ಅನ್ನ ನೀರು ಎಲ್ಲ ಜಲ ಎಲ್ಲ ಇಲ್ಲಿದ್ದು ತಗೊಂಡು ಅದ್ರ ಬಗ್ಗೆ ನಿಮ್ಗೆ ಅಭಿಮಾನ ಜಾಸ್ತಿನ? ತೆಗೆದುಹಾಕ್ಬೇಕು. ಅದು ಕರೆಕ್ಟಾಗಿ ಮಾಡಿದ್ರೆ ತೆಗೆದುಹಾಕುವಂಥ ಕೆಲಸ. ಯಾವ ರೀತಿ ಮನಸ್ಥಿತಿ ಇದೆ ರೀ ರಾಜ್ಯದಲ್ಲಿ? ಬೇರೆ ರಾಜ್ಯಗಳಲ್ಲಿರುವಂಥವ್ರು ನೋಡಿ ಪಾಠ ಕಲ್ತ್ಕೊಳ್ಳಿ. ಅಲ್ಲಿ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿರ್ತಾರೆ ಅಂತ ಹೇಳಿ. ಈ ಕೆಲವರು ಮಾಡುವಂಥ ಎಡಬಿಡಂಗಿಗಳ ಕೆಲಸದಿಂದಾಗಿನೇ ಈ ರೀತಿಯಾಗಿ ಹೋಗಿರೋದು ನಮ್ಮ ರಾಜ್ಯದಲ್ಲಿ. ಈ ಥಿಯೇಟರ್ನವ್ರು ಯಾರಿದ್ದಾರೋ ಗೊತ್ತಿಲ್ಲ. ಇವತ್ತು ಈ ಕೊಂಗ ಕಮಲ್ ಹಾಸನ ವಿರುದ್ಧ ರಾಜ್ಯ ವ್ಯಾಪ್ತಿಯನ್ನು ಪ್ರತಿಭಟನೆ ನಡೀತು. ಆತ ಕ್ಷಮೆ ಕೇಳಿದರೆ ಮಾತ್ರ ತಗ್ಲೈ ಸಿನಿಮಾ ಮತ್ತು ಅವನ ಇತರ ಸಿನಿಮಾಗಳನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಈ ಕ್ಷಣದವರೆಗೂ ಆತ ಕ್ಷಮೆ ಕೇಳಿದ ಕಾರಣ ಆದರೂ ಈ ಮಂಡತನದ ದಾವಣಗೆರೆಯಲ್ಲಿರ್ತಕ್ಕಂಥ ಚಿತ್ರಮಂದಿರ ಮಾಲೀಕರು ಅವನ ಸಿನಿಮಾವನ್ನು ವಾಲ್ಪೋಸ್ಟರ್ಗಳನ್ನ ಹಚ್ಚೋ ಮೂಲಕ ಕನ್ನಡದ ದ್ರೋಹ ಕೆಲಸ ಮಾಡುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಇವತ್ತು ಗೀತಾಂಜಲಿ ಚಿತ್ರಮಂದಿರ ಮಾಲೀಕರಿಗೆ ಮತ್ತು ವ್ಯವಸ್ಥಾಪಕರಿಗೆ ಎಚ್ಚರಿಕೆ ನೀಡುವಂಥ ಕೆಲಸ ಇವತ್ತು ಮಾಡೋಕ್ಕೆ ಬಂದಿದ್ವಿ.
ಆದರೆ ವ್ಯವಸ್ಥಾಪಕರು ಇಲ್ಲ, ಮಾಲೀಕರು ಬೆಂಗಳೂರಲ್ಲಿರ್ತಾರೆ, ವ್ಯವಸ್ಥಾಪಕರು ಸಮೇತ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ಸಿಬ್ಬಂದಿ ನಾಗರಾಜ್ ಅವರು ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತಗ್ ಲೈಫ್ ಸಿನಿಮಾವನ್ನು ಹಾಕಲ್ಲ, ಅವ್ರು ಕ್ಷಮೆ ಕೇಳೋವರೆಗೂ ಹಾಕಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ಮೀರಿ ಹಾಕ್ತು ಅಂದರೆ ಅವತ್ತು 5ನೇ ತಾರೀಕು ಇದು ಗೀತಾಂಜಲಿ ಒಂದೇ ಅಲ್ಲ, ಗೀತಾಂಜಲಿ ಇರ್ಬೋದು, ಅಶೋಕ ಇರ್ಬೋದು, ತ್ರಿಶೂಲ್ ಇರ್ಬೋದು, ತ್ರಿನೇತ್ರ ಇರ್ಬೋದು, SS ಮಾಲ್ ಇರ್ಬೋದು, ಯಾವುದೇ ಚಿತ್ರಮಂದಿರ ದಾವಣಗೆರೆಯಲ್ಲಿ ಆಗ್ತು ಅಂದರೆ ಅವರಿಗೆ ಈ ಕಪ್ಪು ಮಸಿ ಅವ್ರ ಮಕ್ಕಕ್ಕಂತೂ ಹಾಕೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿ ಇದೆ. ನೀವು ರೆಡಿಯಾಗಿ. ಆಕ್ರೋಶ ಭರಿತವಾಗಿ ಮಾತನಾಡೋ ಸಂದರ್ಭಗಳಲ್ಲಿ ಒಂದು ಸಮುದಾಯಗಳದೆಲ್ಲ ಹೆಸರು ತೊಗೊಂಡೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ನಾಟ್ ಗುಡ್. ಅದು ನೀವೇ ಎದುರಿಸ್ಬೇಕಾಗತ್ತೆ ಕೇಸ್ಗಳನ್ನು, ಫೇಸನ್ನು ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಸಮುದಾಯಗಳು ಹಾಕೇ ಹಾಕುತ್ತೆ, ಇರಲಿ ಅದು ಒಂದು ಕಡೆಗೆ. ಬಟ್ ಈಗ ಈ ರೀತಿಯಾಗಿ ಯಾವ್ಯಾವ ಥಿಯೇಟ್ರ್ಗಳು ನಿಮಗೆ ಕನ್ನಡ ಅಭಿಮಾನ ಇದ್ದರೆ, ಈ ರಾಜ್ಯದಲ್ಲಿ ನಿಮಗೆ ನಿಜವಾಗಿಯೂ ಕೂಡ ಪ್ರೀತಿ ಇದ್ದರೆ ಇಲ್ಲಿ ಇರಬೇಕು. ಆ ಥಿಯೇಟ್ರನ್ನು ನೀವು ಕಟ್ಕೊಳ್ಳಿ ಹೋಗಿ ತಮಿಳ್ನಾಡಲ್ಲಿ. ಇಲ್ಲಿ ಯಾಕ್ರಿ ಅವುಗಳನ್ನೆಲ್ಲ ಬಳಸ್ತೀರಾ? ಬಂದ್ ಮಾಡಿ. ಯಾವ ರೀತಿಯಾಗಿ ದುರಹಂಕಾರ ಮೆರೀತಾರೆ ನೋಡಿ. ಆ ನಟ ಒಂದು ರೀತಿಯಾಗಿ ದುರಹಂಕಾರ ಮೆರಿತಾ ಇದ್ದರೆ, ಇಲ್ಲಿರುವಂಥವ್ರು ಇನ್ನೊಂದು ರೀತಿಯಾಗಿ ದುರಹಂಕಾರ ಮೆರಿತಾ ಇದ್ದಾರೆ. ಅವರನ್ನೇ ನಾನು ಕರೆಯೋದು ಎಡಬಿಡಂಗಿಗಳು ಅಂತ ಹೇಳಿ. ಅವ್ರು ಆ ಕಡೆನೂ ಇರಲ್ಲ, ಈ ಕಡೆನೂ ಇರಲ್ಲ, ಅತಂತ್ರವಾಗಿರ್ತವೆ ಅವು. ಕಮಲ್ ಹಾಸನ್ ಕ್ಷಮೆ ಕೇಳುವ ವಿಶ್ವಾಸವಿದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು? ಉಪಮುಖ್ಯಮಂತ್ರಿ DK ಶಿವಕುಮಾರ್. ಕೇಳಲ್ಲ ಅಂತ ಹೇಳಿದ್ದಾರೆ ಸರ್ ಅವರು. ಕಮಲ್ ಹಾಸನ್ ಪರ ಸಾಫ್ಟ್ ಅಲ್ಲ, ಅವ್ರು ಕೇಳಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಹೇಳಬೇಕಾಗಿದೆ? ಇನ್ನೇನಾದರೂ ಕೇಳಿದರೆ ಒತ್ತಾಯಪೂರ್ವಕವಾಗಿ ಕೇಳಬೇಕಷ್ಟೇ. ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಹೊಣೆ ಯಾರು ಅಂತ ಕೇಳಿದ್ದಾರೆ. ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೀನಿ, ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಭಟನೆ ವಿಕೋಪಕ್ಕೆ ಹೋಗಬಾರದು ಅಂಥೇಳಿ. ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತಾ ಸರ್ ಪಕ್ಷಗಳಾಗಿ? ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡಿದೆ, ಹಂಪ ನಾಗರಾಜ್ ಹತ್ರನೂ ಮಾತಾಡಿದೆ, ಬೇರೆಯವ್ರ ಹತ್ರ ಮಾತಾಡಿದೆ. ಏನಿದು ಸಾರಾಂಶ ಏನು ಅಂತ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತೇಳಿ ಚರ್ಚೆ ಮಾಡಿದ್ದೇನೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥವ್ರು, ಮೇಲು ಕೀಳು ಅನ್ನೋದು ಏನಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ, ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ, ಕನ್ನಡ ಮಾಡ್ತದೆ. ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ. ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನಲ್ಲಿ ಇರಬೇಕು. ನಮ್ಮ ರಾಜ್ಯದ ಹಿತ ಕೂಡ ನಾವು ಪ್ರೊಟೆಸ್ಟ್ ಅಂತೂ ಮಾಡಿದ್ದೀವಿ. ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲರ ಥರದ ಗೌರವ ಕೂಡ ಇದೆ. ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ.